ಒಂದು ವಯಸ್ಸು ಅಂತ ದಾಟಿದ ನಂತರ ನನ್ನ ಬದುಕಿನ ದಿನಗಳನ್ನ ಹೇಗ್ ಕಳಿಬಹುದು ಒಂದು. ಆಮೇಲೆ ಆಮ್, ಎಲ್ಲರೂ ಮದ್ವೆ ಆಗು, ಇನ್ನೊಂದು ಮದ್ವೆ ಆಗು ಈ ತರ ಎಲ್ಲ ಇರ್ತದೆ. ಗೊತ್ತು. ನನ್ಗೆ ಅದು ನಾನು ಇಷ್ಟ ಆಗ್ತಿರ್ಲಿಲ್ಲ. ಅದಕ್ಕೆ ನಾನು ಏನ್ ಅಲ್ಲ, ಮಾಡಿದೆ, ನನಗೆ ಒಂದು ಈ ಮಧ್ಯ ಒಂದು ನೀನೇ ಕೇಳ್ತಾ ಇದ್ರು, ಹೇಳಿದ್ರಿಂದ ನಾನು ಕೇಳ್ತಿದ್ದೆ. ನನಗೆ ಒಂದ್ಸಲ TN ಸೀತಾರಾಮ್ ಹೇಳಿದ ಜ್ಞಾಪಕ. ನಾನು ಉಮಾಶ್ರೀಗೆ ಇನ್ನೊಂದು ಮದುವೆ ಮಾಡ್ಸಕ್ ಓಡಾಡಿದೆ ಅಂತ. ಕರೆಕ್ಟಾ? ಕರೆಕ್ಟ್. ಎಸ್, TN ಸೀತಾರಾಮ್ ಅವರು. ನಿನ್ನೆ ಅವ್ರ ಜೊತೆ ಮಾತಾಡ್ತಿದ್ದೆ. ನಾಟಕಕ್ಕೆ ಬಂದಿದ್ರು, ಅದ್ಭುತವಾಗಿ ಮಾಡ್ದೆ ಕಣವ್ ಮಂಗ ಅಂತೆಲ್ಲ ಫೋನ್ ಮಾಡಿದ್ರು. ಸೊ ಅವ್ರು ಹಿ ವಾಸ್, ಅವಾಗೆಲ್ಲ ಒಂದ್ ರೀತಿಯ 80s ಅಲ್ಲಿ ಈ ತರದೆಲ್ಲ ಬಹಳ ವಿಡೋಸ್ ನ ಮದುವೆ ಮಾಡ್ಕೊಳ್ಳೋದು, ಅದೆಲ್ಲ ಸ್ವಲ್ಪ ಇದಾಗಿತ್ತು. ನಮ್ಮ ಮದುವೆ ಆದರ್ಶದ ಬದುಕುಗಳು ಈ ತರದೆಲ್ಲ ಬಹಳ ಇದ್ರು. ಆ ತರದ ಜನ ಬಹಳ. ಅದ ನಾನ್ ಮಾಡ್ಕೊಳಕ್ ಹೋಗ್ಲಿಲ್ಲ. ನನ್ಗೆ ಅನಿಸ್ತಾ ಇತ್ತು, ಹಾಗಾದ್ರೆ ನನ್ನ ದಿನಗಳನ್ನ ಹೇಗ್ ಕಳಿಯೋದು ನಾನು. ಒಂದು ಹಂತಕ್ಕೆ ಬಂದಾಗ ಸಿನಿಮಾ ಕಡಿಮೆ ಆಗ್ಬೋದು, ನಾಟಕಗಳು ಕಡಿಮೆ ಆಗ್ಬೋದು. ಹಾಗಾದ್ರೆ ನಾನು ಇದನ್ನೆಲ್ಲ ಮರೆತು ಮುಂದೆ ಹೋಗೋದು ಹೇಗೆ? ನಾನು ಯಾವಾಗ ಬ್ಯುಸಿ ಇಟ್ಕೊಳಕ್ ಏನಾದ್ರು ಮಾಡ್ಬೇಕಲ್ಲ. ಹಾಗಾದ್ರೆ ನಾನು ರಾಜಕೀಯಕ್ಕೆ ಸೇರ್ಕೊಳ್ಳೋಣ. ಯಾವ್ದೋ ಸಂಘ ಸಂಸ್ಥೆ ಕಟ್ಕೊಂಡು ಜನ ಕಟ್ಕೊಂಡು ಮಾಡೋಷ್ಟು ಯೋಗ್ಯತೆ ಅರ್ಹತೆ ಇಲ್ಲ. ಒಂದ್ ಸಂಸ್ಥೆ ಜೊತೆಲೆ ಸೇರ್ಕೊಂಡು ಏನಾದ್ರು ಕೆಲಸಗಳು ಮಾಡ್ತಾ ಹೋದ್ರೆ ನಾನು ಸಮಯ ಕಳಿಬಹುದಲ್ಲ ಅನ್ಕೊಂಡ್ ಬಂದೆ. ಹಾಗೆ ಬಂದು ಒಬ್ಬರನ್ನ ನೋಡೋದು, ಈಗ ನಿಮ್ ಭಾಷಣ ಕೇಳೋದು, ನೀವ್ ಏನ್ ಓದ್ತೀರಿ, ಹೇಗ್ ನಡ್ಕೋತೀರಿ, ಹೇಗಿರ್ತೀರಿ, ಹೆಟ್ಟ ಕಲ್ಲು ಹೆಂಗಂದ್ರೆ ಹತ್ರ ಪತ್ರ ಮಾತಾಡೋದು, ಎಗ್ಗಿಲ್ಲ ಗಂಡಸರನ್ನ ಅನ್ನೋದು ಬಹಳ ಹೊರಟು. ಅಷ್ಟು ನನ್ ನಿಜ ಜೀವನದಲ್ಲಿ ತುಂಬಾ ಹೊರಟು ಹೆಂಗಸು. ನಾನು ಹತ್ರ ಗಂಡಸರು ಬರ್ಬೇಕು, ಅವಳು ಬಾಯಿ ಸರಿ ಇಲ್ಲಪ್ಪ ಹಂಗಿದ್ರು. ನಾನು ಹೇಳದ್ ನನ್ನ ಚಿಕ್ಕ ವಯಸ್ಸಿನಲ್ಲಿ ಏನ್ ರಾಜಕಾರಣಕ್ಕೆ ಬಂದೆ, ರಾಜಕಾರಣದ ಜಗತ್ತು ಏನಿದೆಯಲ್ಲ, ನನ್ನ ನಡವಳಿಕೆಗಳು ಹೇಗಿರ್ಬೇಕು, ಓದುವಿನ ಚಟ ಹಚ್ಕೊಂಡಿದ್ದಾಗ್ಲಿ, ಆಮೇಲೆ ಸಮಾಜಮುಖಿ ಯೋಚನೆ ಮಾಡೋವಂಥದ್ದಾಗ್ಲಿ, ಆಮೇಲೆ ಈ ಪ್ರೋಗ್ರಾಮ್ಸ್ ಮತ್ತೊಂದು ಇದೆಯಲ್ಲ ನೀವೆಲ್ಲ ಮಾಡ್ತಾರೆ, ಅದನ್ನೆಲ್ಲ ಕಲಿಕೆಗೆ ಜೀವನ ಶೈಲಿನೇ ಬದಲಾಗೋಯ್ತು. ಇವತ್ ಏನ್ ಉಮಾಶ್ರೀ ಇದೆಯಲ್ಲ, ಇದು ಹಳೆ ಉಮಾಶ್ರೀ ಅಲ್ವೇ ಇಲ್ಲ. ಎಷ್ಟೋ ಜನ ಅಂದ್ರೆ ಮುಂದಲ್ಲಿ ನಮ್ಮ ವೀಕ್ಷಕರಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಏನು ಅಂದ್ರೆ, ನಿನ್ನ ಒಂದು ಸಂಪೂರ್ಣವಾದ ವ್ಯಕ್ತಿತ್ವನೇ ಬದಲಾವಣೆ ಮಾಡಿದ್ದು ಈ ಸಾರ್ವಜನಿಕ ಬದುಕು ಅಲ್ವಾ? ಹೌದು. ತುಂಬಾ ಜನ ನಮ್ಮ ನಾಯಕರುಗಳಿರಲ್ಲ, ಅವರನ್ನ ಓದೋದ್ರ ಮೂಲಕ, ಅವರ ನಡವಳಿಕೆಯನ್ನ ನೋಡೋದ್ರ ಮೂಲಕ, ಅವರ ಮಾತುಗಳನ್ನ ನೋಡೋದ್ರ ಮೂಲಕ, ಮತ್ತೆ ನನ್ನ ಮಕ್ಕಳು ಸಹಿತ ಬಹಳ ಕೆಟ್ಟದಾಗ ಮಾತಾಡ್ತಿದ್ರು. ನನ್ನ ಮಕ್ಕಳು ಇಷ್ಟಪಡ್ತಿರ್ಲಿಲ್ಲ. ನನ್ನ ಮಗಳು ಹಂಗೆ ಅನ್ಬಿಡ್ತಿಲ್ಲ, ಐ ಹೇಟ್ ನಿನ್ನ ತಾಯಿ ಅಂತ ಕರೆಯೋಕೆ ನಂಗೆ ಇಷ್ಟ ಆಗಲ್ಲ, ಇಷ್ಟು ಕೆಡ್ದಾಗ ಮಾತಾಡ್ತೀಯ. ಅವಳು ಇಂಗ್ಲಿಷ್ ಮೀಡಿಯಂ ಹಾಸ್ಟೆಲ್ ಓದಿದ್ದು, ನನ್ಗಿಂತಲೂ ಮುಂದೆ ಅವ್ಳ ಫ್ರೆಂಡ್ಸ್ ಗಳ ಜೊತೆ ಬಂದಾಗ ನಾನು ಆಟ ಹೆಂಗೆ ಅಯ್ಯೋ ಅವಳಿಗೆ ಸ್ವೀಕಾರ ಮಾಡಕ್ಕೆ ಆಗ್ತದೆ ಮಕ್ಕಳು. ಸೊ ಎಲ್ಲೋ ಒಂದು ಕಡೆ ನಾವು ತಾಯಿ ಅಂದ್ರೆ ಬದಲಾಗ್ಬೇಕು. ನಮ್ದೇ ಅಂತ ಅನ್ನೋ ಹಾಗಲ್ಲ, ನಾವು ಕಾಲಕ್ಕೆ ತಕ್ಕ ಹಾಗೆ ಮಕ್ಕಳಿಗಾಗೋ ಸಮಾಜಕ್ಕಾಗೋ ಯಾವುದಕ್ಕಾಗೋ ಗೊತ್ತಿಲ್ಲ, ನಮ್ಮನ್ನ ನಾವು ಸುಧಾರಣೆ ಮಾಡ್ಕೊಳಿದ್ರೆ, ನಾವು ಬದಲಾವಣೆ ಮಾಡ್ಕೊಳಿದ್ರೆ, ನಾವು ಒಂದಷ್ಟು ಕಲಿದೆ ಹೋದ್ರೆ ವೈಯಕ್ತಿಕವಾದ ಬದಲಾವಣೆ ತರೋದಕ್ಕೆ ಕಾರಣ ನೀನು ಜನಗಳ ಜೊತೆ ಓಡಾಟ, ಸಾಮಾಜಿಕ ಬದುಕು, ರಾಜಕೀಯ ಬದುಕು, ರೈಟು. ಆದ್ರೆ ನನಗೆ ಒಂದು ಸಾಮಾನ್ಯವಾಗಿ ನಾವುಗಳು ಒಂಥರದಲ್ಲಿ ರಾಜಕಾರಣದಲ್ಲಿ ಬಂದ್ವಿ. ಆದ್ರೆ ನಾವು ಇದನ್ನು ವೃತ್ತಿಯಾಗಿ ರಾಜಕಾರಣ ತಗೊಳ್ಳಿಲ್ಲ, ನಾವು ಒಂದು ಇದಾಗಿ ಹವ್ಯಾಸವಾಗಿ ರಾಜಕಾರಣ ಮಾಡ್ತಿದ್ವಿ. ಆದರೆ ಏನೇ ರಾಜಕಾರಣಕ್ಕೆ ಬಂದ್ರೂ ಇವನಿಗೊಬ್ಬ ಗಾಡ್ ಫಾದರ್ ಇರಬೇಕು ಅಂತ ಅನಿಸುತ್ತೆ. ಅಥವಾ ದತ್ತನ್ನ MLC ಮಾಡಿದ್ದು ದೇವೇಗೌಡರು ಅಂತ ಹೊರಗಡೆ ಹೇಳ್ಬೋದು. ಹಾಗೆ ನಮ್ಗೆ ಯಾರೋ ಒಬ್ಬರು ಇವ್ದ, ನೀನು MLC ಆಗಿಲ್ಲ ಫಸ್ಟ್ ಟೈಮ್ ವಿಧಾನ ಪರಿಷತ್ಗೆ, ಆಗ ನಿನಗೆ ಬೆಂಬಲವಾಗಿ ಬೆನ್ನೆಲುಬಾಗಿ ಅಥವಾ ಭೇಷ್ ಮಗಳೇ ನೀನು ಮಾಡ್ತೀವಿ ನಡಿ ಅಂತ ಮಾಡುವವರು ಯಾರು ಜ್ಞಾಪಿಸ್ಕೋತೀಯ? SM ಕೃಷ್ಣ ಅವರ ಅಧ್ಯಕ್ಷರಾಗಿದ್ದರು. ಖರ್ಗೆ ಅವರು, HK ಪಾಟೀಲ್, ಈ ತರದೆಲ್ಲ ನನ್ನ ಗಮನಿಸ್ತಿದ್ರು. ನನ್ನ ಭಾಷಣಗಳು ನಾನು ತುಂಬಾ ಚೆನ್ನಾಗಿ ತಯಾರಿ ಆಗ್ತಿದ್ದೆ. ನಾನು ಯಾವ್ದಾರ ಒಂದು ಸಬ್ಜೆಕ್ಟ್ ಅಂದ್ರೆ ತಯಾರಿ ಆಗ್ತಿದ್ದೆ. ಅದೆಲ್ಲ ನೀನು ಕಾಂಗ್ರೆಸ್ ಪಕ್ಷದ ಪದ ಚುನಾವಣಾ ಪ್ರಚಾರ ಮಾಡ್ತೀಯ. ಎಸ್ ನಮ್ಮ ಬಳ್ಳಾರಿನಲ್ಲಿ ಸೋನಿಯಾಜಿ ಅವರ ಎಲೆಕ್ಷನ್ ಬಂತಲ್ಲ, MP ಎಲೆಕ್ಷನ್, ಈಗಲೂ ಪೇಪರ್ ಇಟ್ಕೊಂಡಿದ್ದೀನಿ, ಉಮಾಶ್ರೀ ಟ್ರಾವೆಲಿಂಗ್ ಲೈಕ್ ಎ ವಿಂಡ್ ಅಂತೆಲ್ಲ ಬರೆದಿದ್ರು. ಸೊ ಆ ಥರ ಎಲ್ಲ ಕೆಲಸ ಮಾಡ್ತಿದ್ದೆ. ನಾನು ಪದಾಧಿಕಾರಿಯಾಗಿ ಕೆಲಸ ಮಾಡಿದೆ. ಪ್ರತಿಯೊಂದು ಹಂತದಲ್ಲೂ ಕೂಡ ನಾನು ಸ್ಟೇಟ್ ಬ್ಯಾಕ್ವರ್ಡ್ ಕ್ಲಾಸ್ ಸೆಲ್ ಅಧ್ಯಕ್ಷೆಯಾಗಿ ಕೆಲಸ ಮಾಡಿದ್ದೀನಿ, ಜನರಲ್ ಸೆಕ್ರೆಟರಿ ಆಗಿ ಮಾಡಿದ್ದೀನಿ. ಹಾಗೆ ಪೊಸಿಷನ್ ಇದ್ದುಕೊಂಡೇ ಇನ್ಚಾರ್ಜ್ ಸೆಕ್ರೆಟರಿಗಳಾಗಿ ಕೆಲಸ ಮಾಡಿದ್ವಿ.
ಎಲೆಮರೆಕಾಯಿ ಹಂಗೆ ನನ್ನ ಪಕ್ಷದ ಒಳಗೆ ದುಡಿತಾ ಇದ್ದದನ್ನ ಗಮನಿಸ್ತಾ ಇದ್ರು. ಜನರು ನನ್ನನ್ನು ಇಷ್ಟಪಟ್ಟು ನನ್ನ ಭಾಷಣ ಕೇಳ್ತಿದ್ರು, ಇವಳು ಪಕ್ಷಕ್ಕೆ ಉಪಯುಕ್ತವಾಗ್ತಾಳೆ ಅನ್ನುವಂಥದ್ದು ಕೂಡ ಎಲ್ಲರೂ ಗಮನಿಸಿದ್ರು. ನಿಜವಾಗ್ಲೂ ಕೂಡ ಇದು ಒಂದು ಒಳ್ಳೆ ಸಂದೇಶ. ಏಕೆಂದ್ರೆ ನಮಗೆ ಇತ್ತೀಚಿನ ರಾಜಕಾರಣ ನೋಡ್ತಾ ಇದ್ರೆ ಕಾರ್ಯಕರ್ತರುಗಳಿಗೆ ಅಯ್ಯೋ ಎಲ್ಲೋ ನಮ್ಮಂತ ಪಕ್ಷಕ್ಕೆ ದುಡಿಯುವಂತ ಯಾವುದೇ ಪಕ್ಷ ಇದೆ, ನಮ್ಮಂತ ದುಡಿಯುವಂತ ಕಾರ್ಯಕರ್ತರಿಗೆ ನಮ್ಮೊಂದು ರೆಕಗ್ನಿಷನ್ ಇರುತ್ತಾ, ನಮ್ಗೊಂದು ಗುರುತಿಸ್ತಾರ, ನಮ್ಮ ಸೇವೆ ನಿಷ್ಠೆ ಪಕ್ಷ ನಿಷ್ಠೆ ಅಂತಂದ್ರೆ ಇವತ್ತು ಉಮಾಶ್ರೀ ಅಂತವ್ರನ್ನ ಎಸ್.ಎಂ. ಕೃಷ್ಣ, ಎಚ್.ಕೆ. ಪಾಟೀಲ್, ಧರ್ಮಸಿಂಗ್ ಇವರೆಲ್ಲ ಗುರುತಿಸಿ ಒಂದು ಸ್ಥಾನ ಕೊಟ್ಟು ಅಂತಂದ್ರೆ 2001ರಲ್ಲಿ MLC ಮಾಡಿ ಮತ್ತೆ 2008ರಲ್ಲಿ ನನ್ನನ್ನು ಗುರುತಿಸಿ ಖರ್ಗೆಜಿ ಅವರು MLA ಟಿಕೆಟ್ ಕೊಟ್ಟರು. ಅದರಿಂದ ಆಮೇಲೆ 2013ರಲ್ಲಿ ನನ್ನ ಗುರುತಿಸಿ ಸಿದ್ದರಾಮಯ್ಯ ಜಿ ಮಿನಿಸ್ಟರ್ ಮಾಡಿದ್ರು. ಮತ್ತೆ ಈಗ ಮತ್ತೆ MLC ಮಾಡಿದ್ರು ಸಾಹೇಬರು. ನಾನು ಫಸ್ಟ್ ಟೈಮು ನಾನು MLC ಒಟ್ಟಿಗೆ ಆಗಿದ್ದೀನಿ ಅಲ್ವಾ, 2006ರಲ್ಲಿ 2006 ಅವಾಗ ನಾನು ಒಟ್ಟಿಗೆ ಬಂದಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.